ಯಾವ್ದಿರ್ಲಿ ಏನೋ ರಿಯಾಕ್ಷನ್ ಇಲ್ಲ ಒಂದು ಹುಷಾರಾಗಿ ಚೆನ್ನಾಗಿ ಮಿಂಚಿ ನಮ್ಮ ಆಯ್ತು ಹೇಳಿ ಮದ್ವೆ ಗಂಡು ಸಾಕು ಅಣ್ಣ ಕಚ್ಚಿದ್ರೆ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಬಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ನಮ್ಮ ವೈಟಿ ಬಂದಿದೆಯಲ್ಲ, ಸೊ ಇವ್ರಿಗೆ ಪೂಜೆ ಮಾಡಿಸಿಲ್ಲ, ಹಾಗಾಗಿ ಇವಾಗ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನೆನ್ನೆ ಹೋಗಲಿಲ್ಲ ಅಂದರೆ ನೆನ್ನೆ ಸ್ಯಾಟರ್ಡೆ ಆಗಿರೋದ್ರಿಂದ ಬೇಡ ಅಂದ್ಕೊಂಡು ಇವತ್ತು ಸಂಡೇ ನಮ್ಮ ಮನೆ ದೇವರ ವಾರ ಆಗಿರೋದ್ರಿಂದ ಸೊ ಇವತ್ತೇ ಪೂಜೆ ಮಾಡಿಸೋಣ ಅಂತ ಹೋಗಿರಲಿಲ್ಲ ನೆನ್ನೆ. ಸೊ ಇವಾಗ ಟೈಮು 11:45 ಆಯ್ತೈತೆ. 12 ಗಂಟೆಯಲ್ಲ ಅಣ್ಣ? ಓಹೋ, 12 ಗಂಟೆ ಕ್ಲೋಸ್ ಆಯ್ತದೆ, ಬೇಗ ಬಾ ಅಂತ ಕಾಲ್ ಮಾಡ್ತಿದ್ರೆ ಎತ್ತುತ್ತಾ ಇಲ್ಲ. ಸ್ನಾನ ಮಾಡ್ಕೊಂಡು 10 ನಿಮಿಷ ಅಂತ ಕೂತವನೆ. ಸೊ ನಾನು ರೆಡಿಯಾಗಿ 1 ಅವರ್ ಆಯಿತು. ಹಾಂ, ಶರ್ಟ್ ಎಲ್ಲ ಹಾಕೋತಿದ್ದೀರಾ? ಯಾವುದೋ ಟಿ ಶರ್ಟ್ ಇಲ್ಲ, ಸಣ್ಣ ಆಗೋನೆ ಅಲ್ವಾ ಗೈಸ್ ಇವನು. ಸ್ವಲ್ಪ ಬೆಳ್ಕತ್ರವ, ಸಣ್ಣ ಆಗಿದ್ದಾರೆ. ನನಗೆ ಯಾಕೋ ಗಡ್ಡ ತಗ್ಸ್ದಾಗಿಂದ ಹೆವಿ ಸಣ್ಣ ಕಾಣಿಸ್ತಾ ಇದ್ದಾನೆ. ಹಾಂ, ಏನಪ್ಪ ಅದಕ್ಕೆ ಒಂದು ಶರ್ಟ್ನ ಅವಾಗವಾಗ ಹಾಕತ್ತಾ ಇರಬೇಕು. ಒಂದ್ಸಲ ಹಾಕೊಂಡ್ರೆ ಇನ್ನೊಂದ್ಸಲ ಹಾಕಲ್ಲ ಗೈಸ್ ಇವನು. ಹಾಂ, ಚಲೋ ನಡೀರಿ. ತಿರ್ಗಿಲಿ ಶಂಟ್ ನೋಡಲಿ. ನನ್ನ ಶಂಟ್ನೆಲ್ಲ ಖಾಲಿ ಮಾಡ್ತಾನೆ ಗೈಸ್ ಇವನು. ಯಾವುದಾದ್ರೂ ಸೆಂಟು. ಬನ್ನಿ ಹೋಗೋಣ. ಲೈಟ್ ಆನ್ ಮಾಡಿದೆ ಸುಮ್ಮನೆ. ಮಹಾಗಣಪತಿ ಟೆಂಪಲ್ಗೆ ಬಂದಿದ್ದೀವಿ ಗೈಸ್. ನಾನು ಆಮೇಲೆ ಇರ್ಬೇಕಾದ್ರೆ ಇಲ್ಲಿ ಇದೇ ರೋಡಲ್ಲಿ ಕಾಲೇಜ್ಗೆ ಹೋಗ್ತಾ ಇದ್ದೆ. ಯಾವಾಗಲೂ ಸೋಮವಾರ ಶುಕ್ರವಾರ ಈ ಟೆಂಪಲ್ಗೆ ಬಂದೆ ನಾನು ಹೋಗ್ತಾ ಇದ್ದೆ. ಸೊ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೂವು, ಮೆಣಸಿನ್ಕಾಯಿ, ನಿಂಬೆಹಣ್ಣು ಎಲ್ಲ ತಂದಿದ್ದೀವಿ. ಪೂಜೆ ಮಾಡಿಸ್ಕೊಂಡು ಹೋಗೋಣ. ಹೋಗೋಣ ಬಚ್ಚಿರು. ಗೈಸ್, ಇವಾಗ ನಾವು ಕಾರ್ಡ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀವಿ. ಒಂದು ಕಾರ್ಡ್ ತಗೊಂಡು ಆಮೇಲೆ ರೈಟಿಂಗ್ ಬೇರೆ ಕಡೆ ಕೊಡಬೇಕು. ಸೊ ಕಾರ್ಡ್ನ ಬೇರೆ ಕಡೆ ತಗೋಬೇಕು, ರೈಟಿಂಗ್ಗೆ ಬೇರೆ ಕಡೆ ಕೊಡಬೇಕು. ಸೊ ಇವಾಗ ತಗೊಂಡು ಕೊಟ್ಬಿಟ್ಟು ಹೋಗಬೇಕು. ಸೊ ಜಾಸ್ತಿ ಏನು ಮಾಡಿಸ್ತಾ ಇಲ್ಲ, ಸ್ವಲ್ಪನೇ. ಯಾಕೆ ಅಂದರೆ ದೂರ ರಿಲೇಟಿವ್ಸ್ಗೆಲ್ಲ ಹೋಗಿ ಕೊಡೋಕ್ಕಾಗಲ್ಲ ಅಲ್ವಾ. ಸೊ ಹತ್ರ ಯಾರಿದ್ದಾರೆ ಅವ್ರಿಗೆ ಮತ್ತು ಫ್ರೆಂಡ್ಸ್ಗಳಿಗೆ ಅಷ್ಟೇ ಮಾಡಿಸ್ತಾ ಇರೋದು. ನಮ್ಮ ಅಣ್ಣನಿಗೆ ಇದಿಷ್ಟ ಆಗಿದೆ ಗೈಸ್. ತೆಗಿ, ಓಪನ್ ಮಾಡು. ಇದರಲ್ಲಿ ಈ ಕಲರ್ ಒಂದಿದೆ, ಈ ಕಲರ್ ಒಂದಿದೆ. ಯಾವ್ದಿರ್ಲಿ ತೆಗಿ. ಇದ್ರ ಮೇಲೆ ಮ್ಯಾಟ್ರ್ ಪ್ರಿಂಟ್ ಬರುತ್ತೆ. ಇದು ಕವರ್ ಇಲ್ಲಿ ಫ್ರಮ್ ಅಡ್ರೆಸ್ ಇಲ್ಲೇ ಬಂದ್ಬಿಡುತ್ತೆ. ಇಲ್ಲಿ ಇನ್ಶಿಯಲ್ ಅಥವಾ ನೇಮ್ ಹಾಕ್ಬೋದು. ಎಂಗೇಜ್ಮೆಂಟ್ ರಿಂಗು ಬೇಕಾದ್ರೆ ಹಾಕ್ಬೋದು ಗೈಸ್. ಇದು ಸೆಲೆಕ್ಟ್ ಆಯಿತು. 5 ನಿಮಿಷ ಕೆಲಸ ಮುಗೀತು. ತಗೊಂಡ್ವಿ, ಒಯ್ತಾ ಇದ್ದೀವಿ. ಬರೀ ಇದು ಒಂದಷ್ಟು ಹತ್ರದ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ ಅಷ್ಟೇ. ಚಲೋ. ಹಾಯ್. ಮುಖ ತೋರಿಸಲ್ಲ. ಬೆಂಗಳೂರಿಗೆ ಹೋಗಿ ಮುಖ ಎಲ್ಲ ಹಾಳು ಮಾಡ್ಕೊಬಂದ್ಬಿಟ್ಟಿದ್ದಾರೆ. ಮುಖ ತೋರಿಸಿ ಸ್ವಲ್ಪ. ಸೊ ಇವಾಗ ಐಶು ಅವರ ಸಲೂನಲ್ಲಿದ್ದೀವಿ. ದ ಬ್ಯೂಟಿ ಎಂಪೈರ್. ಸುಮ್ಮನೆ ಹಾಗೆ ಬಂದ್ವಿ, ಇನ್ವಿಟೇಷನ್ ಕಾರ್ಡ್ನ ಕೊಟ್ಬಿಟ್ಟು.
ಪ್ರಿಂಟ್ ಮಾಡಕ್ಕೆ ಕೊಟ್ಬಿಟ್ಟು. ಹಾಂ, ಪ್ರಿಂಟ್ ಮಾಡಕ್ಕೆ ಕೊಟ್ಬಿಟ್ಟು ಏನಾಯ್ತು ಹೇಳಿ. ಆಯಿತು, ನಮ್ಮ ಅಣ್ಣನ ಎಂಗೇಜ್ಮೆಂಟ್ ಅಷ್ಟಲ್ಲ, ಆದರೂ ಸರಿ ಮಾಡ್ಕೋಬೇಕು. ಅದು ಫೇಸ್ ವಾಶ್ ಎಲ್ಲ ಚೇಂಜ್ ಆಗಿ ಬ್ಯಾಂಗ್ಳೂರ್ ವೆದರ್ಗೆ ರ್ಯಾಷಸ್ ಆಗಿರುತ್ತೆ. ಬ್ಯಾಂಗ್ಳೂರ್ ವೆದರ್ಗೆ ಫೇಸು ಚೇಂಜ್ ಆಗಿಬಿಟ್ಟಿದೆ. ಸೆನ್ಸಿಟಿವ್ ಸ್ಕಿನ್. ಓ ಹಾಗೆ. ನಾನು ನೋಡ್ರೆ ಸಿಕ್ಕಿದ ಪಕ್ಕಿದ್ನೆಲ್ಲ ಹಚ್ಕೊತೀನಿ, ನನಗೇನು ಆಗಲ್ಲ. ಇಟ್ಕೊಬಿಟ್ರು ಕ್ಯಾಮ್ರಾನ. ನನ್ನನ್ನು ತೋರಿಸ್ತಿರಲ್ಲ ಅದಕ್ಕೆ ಎಲ್ಲೂ ಕಣ್ಣೆಲ್ಲ ಪಾಪದ ಹಿಂಗೆ ರ್ಯಾಷಸ್ ಆಗ್ಬಿಟ್ಟಿದೆ. ಬೇಗ ಹುಷಾರಾಗಿ ಚೆನ್ನಾಗಿ ಮಿಂಚಿ ನಮ್ಮ ಅಣ್ಣನ ಎಂಗೇಜ್ಮೆಂಟ್ ಅಲ್ಲಿ. ಆಯಿತು, ಹೇಳಿ. ಮದುವೆ ಗಂಡು ಮಿಂಚ್ತಾ ಇದಾರಂತೆ ಮುದ್ದೆ ಗಂಡ. ಯಾವ ಕಡೆಯಿಂದ ಮಿಂಚ್ತಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಫುಲ್ ರೆಡಿ ಆಗ್ಬಿಟ್ಟು ಬಂದಿದ್ದಾರೆ. ಟೆಂಪಲ್ ಅಲ್ಲ, ಟೆಂಪಲ್ ಒಳಗೆ ಬರಲಿಲ್ಲ, ಹಾಂ, ಹೊರಗಡೆನೆ ಎಲ್ಲ. ಹೊರಗಡೆನೆ. ಬಿಸ್ನೆಸ್ ಹೇಗಾಗ್ತಿದೆ? ಚೆನ್ನಾಗಾಗ್ತಿದೆ ಮನಸ್ಸು ಎಲ್ಲ. ನಿಶಾ, ಮಧು, ನಿಖಿಲ್ ಅವ್ರ ಕಡೆಯಿಂದ ಫುಲ್ ಬಿಸ್ನೆಸ್ ಚೆನ್ನಾಗಾಗ್ತಿದೆ ನನಗೆ. ಎಲ್ಲ ಆಲ್ಮೋಸ್ಟ್ ಕ್ಲೈಂಟ್ ನಿಶಾ ವ್ಲಾಗ್ ನೋಡ್ಕೊಂಬಂದೆ. ಕ್ಲೈಂಟ್ಸ್ ಯಾವಾಗ ನೋಡ್ರು ಬಂದಾಗ ತುಂಬಿರ್ತಾರೆ ಗೈಸ್. ಹಾಯ್. ಅಷ್ಟೇ ಗೈಸ್. ಬಾಯ್. ಗೈಸ್, ಇವಾಗ ಮನೆಗೆ ಬಂದ್ವಿ. ಆಯ್ತಲ್ಲ, ಹೆವಿ ಬಿಸಿಲು. ನನಗೆ ಈ ಟೈಮಲ್ಲಿ ಮದುವೆ, ಈ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡೋದೇ ಇಷ್ಟ ಇಲ್ಲ. ಅದರಲ್ಲಿ ಇವಂದೇ ಎಂಗೇಜ್ಮೆಂಟ್ ಅಂದರೆ ಅಪ್ಪ ನಾವೇ ತಿರ್ಗಾಡಬೇಕು. ಹೆವಿ ಸುಸ್ತು. ಏನ ಬರಂಗಿದ್ರಪ್ಪ. ನೀನೇ ಬರಂಗಿದ್ರೆ ಬಾ, ಇಲ್ಲ ಅಂದ್ರೆ ಇಲ್ಲೇ ಮನೇಲೇ ಇರೋ. ಏನಂತ್ಯ? ಸರಿ. ಮಧು ಈ ಕೈಗಿಂದ ಈ ಕೈಗೆ ಉಂಗುರ ತೊಡ್ಸ್ಕೊತಾಳೆ, ಈ ಕೈಯಿಂದ ಈ ಕೈಗೆ ಉಂಗುರ ತೊಡ್ಸ್ಕೊತಾಳೆ. ಸೊ ನನಗೆ ಯಾವ ಟೈಮಲ್ಲಿ ಗೊತ್ತಾ ಮದುವೆ ಎಂಗೇಜ್ಮೆಂಟ್ ಎಲ್ಲ ಆಗಬೇಕು, ಮಳೆನೂ ಇರಬಾರ್ದು, ಬಿಸಿಲು ಇರಬಾರ್ದು, ತಣ್ಣಗಿರುತ್ತೆ ನೋಡು, ಆ ಟೈಮಲ್ಲಿ ಮದುವೆ ಆಗಬೇಕು ಅಣ್ಣ. ಅದು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದೆ, ಫುಲ್ ಕೆಸರಲ್ಲಿ ಮದುವೆ ಮಾಡ್ಕೊತಾವ್ರು. ನೋಡಿ ನೀನುವೆ. ಇವನಿಗೆ ಇನ್ನೊಂದು ಹೇಳಬೇಕು ಗೈಸ್, ಇವನು ಒಂದು 5 ವರ್ಷದ ಹಿಂದೆ ಒಂದು ಡೈಲಾಗ್ ಹೊಡಿತಾ ಇದ್ದ. ಸರ್ ನೀವು ಎಲ್ಲಿ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ರಿ 5 ವರ್ಷದ ಹಿಂದೆ? ದೇವಸ್ಥಾನದಲ್ಲಿ. ನಾನು ಗ್ರ್ಯಾಂಡಾಗೆಲ್ಲ ಮದುವೆ ಆಗಲ್ಲಪ್ಪ, ಸಿಂಪಲ್ಲು, ನನಗೆ ದೇವಸ್ಥಾನಕ್ಕೆ ಹೋಗಿ ಮದುವೆ ಆದರೆ ಸಾಕು ಅಂತ ಹೇಳ್ತಿದ್ದವರು. ನೋಡಿ ಎಂಗೇಜ್ಮೆಂಟೇ ಈ ಥರ ಆಗ್ತಾ ಇದ್ದಾರೆ ನೋಡಿ ಗೈಸ್. ನೋಡಿ ಮಧು ಬಂದಮೇಲೆ ಹೆಂಗೆ ಚೇಂಜ್ ಆಯಿತು ನೋಡಿ, ಲೈಫೇ ಚೇಂಜ್ ಆಗೋಯ್ತು. ಚೇಂಜ್ ಆಗೋಯ್ತು. ಒಳ್ಳೆ ಹೀರೋ ಥರ ಆಗೋದ ಮಧು ಬಂದಮೇಲೆ. ಮೊದಲು ವಿಲನ್ ಥರ ಇದ್ದ, ಈಗ ಹೀರೋ ಥರ ಆಗ್ದ ಅನ್ನೋಕ್ಕಾಗಲ್ಲ, ಸುಮ್ಮನೆ ಜೋಕ್ಸ್ ಅಷ್ಟೇ. ಸೊ ಇವಾಗ ಏನು ಮಾಡ್ತೀವಿ ಗೊತ್ತಿಲ್ಲ, ಟೈಮು 1:30 ಆಗಿದೆ. ಸೊ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್, ಬಾಯ್. ಮತ್ತು ತಿಂಡಿನೇ ಮಾಡಿಲ್ಲ ನಾವು, ಈಗ ಊಟದ ಟೈಮು. ಈಗ ತಿಂಡಿ ತಿನ್ಕೊಂಡು ಮಲ್ಕೋತೀನಿ ಅಷ್ಟೇ ಗೈಸ್. ಈಗ ಇನ್ವಿಟೇಷನ್ ಕೊಟ್ಬಿಟ್ಟು ಬಂದಿದ್ದೀವಲ್ಲ, ಅವರು ಒಳಗಡೆ ರೈಟಿಂಗ್ ಬರೆಯೋಕ್ಕೆ ನಾವು ಅಲ್ಲಿ ಏನೂ ಹೇಳ್ಬಿಟ್ಟು ಬಂದಿಲ್ಲ, ಮನೆಗೆ ಬಂದು ನಿಮಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ವಿ. ಇಲ್ಲಿ ಸ್ಯಾಂಪಲ್ಗಳು ಐತೆ ಒಂದಷ್ಟು, ಸೊ ಅದನ್ನು ನೋಡ್ತಾ ಇದ್ದೀನಿ. ಬರೀ ಅಪ್ಪ ಅಮ್ಮನ ಹೆಸರು, ರಿಲೇಷನ್ ಹೆಸರು ಐತೆ ಗೈಸ್, ನನ್ನ ಹೆಸ್ರು ಹಾಕಲ್ವಾ ಅಂತ ಕೇಳ್ತೀನಿ. ನಾನು ಹಾಕಲ್ವಾ? ಒಂದೇ ಒಂದು ಕಾರ್ಡ್ ಮಾಡಿಸ್ಕೊಡ್ತೀನಿ. ನಿಜ ನನಗೆ ಐಡಿಯಾನೇ ಬಂದಿಲ್ಲ. ನನ್ನ ಹೆಸರು ಹಾಕ್ಸಿ ಚೂರು ಚಿಕ್ಕದಲ್ಲಿ ನಿಶಾ. ಈಗ BCom ಕಂಪ್ಲೀಟ್ ಮಾಡಿದರೆ MBAಗೆ ಸರ್ಚಿಂಗ್ ಅಂತ ಹಾಕ್ಸ್ಬಿಡಿ ಕೆಳಗಡೆ. ಸೊ ಮತ್ತು ನನ್ನ ಕಾಲೇಜ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರಾ, ನಾನು ಈಗಲೇ ಅಪ್ಡೇಟ್ ಕೊಡಲ್ಲ ಗೈಸ್, ಬಾಯ್. ಹಿಂಗೆ ನೈಸ್ ಮಾಡ್ಕೊಂಡು ಅವನಿಗೆ ಮೈಯೆಲ್ಲ ಬಾಚಬೇಕು. ಇಲ್ಲ ರಾಕ್ಷಸ ಅಣ್ಣ, ಅವನ ರಾಕ್ಷಸ ಮುಖ ತೋರಿಸಿ ಇವಾಗ. ಇನ್ನೂ ಸುಮ್ನಿರಪ್ಪ, ಗಂಟಲಲ್ಲಿ ಕಿಚಿಯೇ. ಸಾಕು ಯಪ್ಪ. ಗೈಸ್, ನಿಮ್ಮ ಮನೇಲೂ ಈ ಥರ ನಾಯಿಗಳಿದೆಯಾ?
ನಿಶಾನ್ಸ್ ಸಾಕೋಣ ಕಚ್ಚಿದ್ರೆ ಕಚ್ಬಿಟ್ರೆ ಇವತ್ತಿಲ್ಲೇ ಇನ್ನೇ ಬಾಡು ಅಂತ ಹೊಡಿತೀನಿ ಬಾಡೂಟ. ಬೀಗ್ರೂಟಕ್ಕೆ ಅವನದ 50 kg ಅವನ ನೀನು ಓಹೋ ಇಲ್ಲೇ ಅವ್ರೆ ಸರ್. ಗೈಸ್ ನಮ್ಮ ಚಂಪು ಎಷ್ಟು ಲಕ್ಷಣ ಅಲ್ಲ. ಚಂಪು ನೋಡಮ್ಮ ಇಲ್ಲಿ, ಅಲ್ಲಿ ಮುಚ್ಚಮ್ಮ. ಯಾಕ ನೋಡ್ತಾವನೆ. ಚಂಪು ವಾಕ್ ಬಂದ. ಬುತ್ತಿಯಮ್ಮ ಬಪ್ಪ. ಇವನ್ ಮಾತ್ರ ರಾಜ, ಮನೆಯೊಳಗಿರ್ತಾನೆ. ಆ ಗಂಡು ಮಾತ್ರ ಈಚೆ ಇರಬೇಕು. ನಿನ್ನ ಪಚ್ಚಿನೂ ಇಲ್ಲ ಐತೆ ನೋಡಿ. ಏನೂ ರಿಯಾಕ್ಷನ್ ಇಲ್ಲ ಅಲ್ಲಿ. ಎದ್ದ ಏನ್ ಮಾಡ್ತಿದ್ಯಾ? ನೀನೆ. ಓಹೋ ಸಾಕದು. ಚೈತ್ರಕ್ಕ ಬರ್ತೀನಿ. ಮಟನ್ ತಿನ್ಸಿ ಅವಳಿಗೆ ತಿನ್ನೋದ. ಫೋನಲ್ಲಿ ಮಾತಾಡ್ತಾವ್ ನೋಡಿ ಗೈಸ್. ಫುಲ್ ಸಣ್ಣ ಆಗ್ಬಿಟ್ಟವಳ. ಓ ಚೆನ್ನಾಗಿ ತಿನ್ಸಿ ಅಕ್ಕ. ಡಯಟ್ ಅಂತಪ್ಪ, ಮದುವೆಗೆ ಸಣ್ಣ ಆಗ್ಬೇಕಂತ. ಸೊ ಗೈಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಹೊರಗಡೆ ಹೋಗ್ತಾ ಇದ್ದೀನಿ. ಏನು ಕೆಲಸ ಅಂದರೆ ನಮ್ಮ ಅಣ್ಣಂಗೂ ಮದುಗೂ ಒಂಥರ ಸರ್ಪ್ರೈಸ್ ಅನ್ಕೋಬೋದು ಎಂಗೇಜ್ಮೆಂಟ್ಗೆ. ಅದನ್ನ 2 ದಿನದಿಂದ ಪ್ರಿಪೇರ್ ಆಗ್ತಾ ಇದ್ದೀನಿ. ಸೊ ಇವಾಗ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ. ಫುಲ್ ಸರ್ಪ್ರೈಸ್ ಅಂತಲೂ ಹೇಳೋಕ್ಕಾಗಲ್ಲ, ಗೊತ್ತಿದೆ ಅವ್ರಿಗೆ, ಬಟ್ ಹೇಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಸರ್ಪ್ರೈಸ್. ನಿಮಗೂ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ವ್ಲಾಗ್ ಮಾಡ್ತೀನಿ ಅದನ್ನು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು NR ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ನಿಶಾ ನಿಖಿಲ್ ವ್ಲಾಗ್ಸ್ ಹಾಗೂ NR ಪ್ರೊಡಕ್ಷನ್ ಹೌಸ್. ಸೊ ನೆಕ್ಸ್ಟು ಯಾವ ಥರ ವ್ಲಾಗ್ ಬೇಕು ಅಂತಲೂ ಕಮೆಂಟ್ ಮಾಡಿ ಗೈಸ್. ಸೊ ನನಗೆ ತಲೆ ಓಡ್ತಾ ಇಲ್ಲ ಯಾವ ಥರ ವ್ಲಾಗ್ ಮಾಡಬೇಕು ಅಂತ. ಕಮೆಂಟ್ ಮಾಡಿ, ಸೊ ನಮಗೆ ಐಡಿಯಾ ಬರುತ್ತೆ ಯಾವ ಥರ ಮಾಡ್ಬೋದು ಅಂತ. ಬಾಯ್.